ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಜಾನು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತು ಈ ವಿಡಿಯೋದಲ್ಲಿ ನಾನು ಈ ಮೇಕಪ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ಡೀಟೇಲ್ ಆಗಿ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನಿಲ್ಲಿ ಆಲ್ರೆಡಿ ನನ್ನ ಸ್ಕಿನ್ನ ಪ್ರೆಪ್ ಮಾಡಿದ್ದೀನಿ. ನಾನಿಲ್ಲಿ ಮಾರ್ಸ್ ಕ್ರಿಪ್ಪಿಂಗ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಾಡಕ್ಟ್ ಈ ರೀತಿ ಇದೆ. ಇದನ್ನು ನಾನು 1 or 2 ಪಂಪ್ ತೊಗೊಂಡು ನನ್ನ ಬ್ಯಾಕ್ ಹ್ಯಾಂಡಲ್ಲಿ ಅಪ್ಲೈ ಮಾಡಿ ಅದನ್ನು ನನ್ನ ಆಲ್ ಓವರ್ ಫೇಸ್ಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಮೇಕಪ್ ಮಾಡೋದ್ರಿಂದ ಇದು ನಮಗೆ ಸ್ಕಿನ್ನಲ್ಲಿ ಇರುವಂಥ ಬೇಸ್ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಜೊತೆಗೆ ಗ್ರಿಪ್ಪಿಂಗ್ ಆಗಿ ಕೂಡ ಇರುತ್ತೆ. ನೋಡಿ ಇದ್ರದ್ದು ಗ್ರಿಪ್ಪಿಂಗ್ ಪವರ್ ಯಾವ ರೀತಿ ಇದೆ ಅಂತ. ಸೊ ಇದೇ ಪ್ರಾಡಕ್ಟ್ನ ತಗೊಂಡು ನಾನು ನನ್ನ ನೆಕ್ಕಲ್ಲಿ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಮೇಕಪ್ ಅಂತ ಬಂದಾಗ ನಮ್ಮ ಫೇಸ್ ಮತ್ತು ನೆಕ್ ಏನಿದೆ ಅದು ಸೇಮ್ ಕಲರಲ್ಲಿ ಇರಬೇಕು. ಮೇಕಪ್ನ ನಾನು ನೆಕ್ಕಿಗೆ ಮಾಡೋದ್ರಿಂದ ಕೂಡ ನೆಕ್ಕಿಗೆ ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಇದು ಯಾವ ರೀತಿ ಸ್ಕಿನ್ನಲ್ಲಿ ಗ್ಲೋ ಕೊಡ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಕಲರ್ ಕರೆಕ್ಷನ್ಗೆ ಇನ್ಸೈಡ್ ಪ್ರೋ ಕನ್ಸೀಲರ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ನನ್ನ ಫೇಸಲ್ಲಿರುವಂಥ ಡಿಸ್ಕಲರೇಷನ್ನ ನಾನು ಹೈಡ್ ಮಾಡ್ತಾ ಇದ್ದೀನಿ. ಡಾರ್ಕ್ ಸರ್ಕಲ್ ಇರ್ಬೋದು, ಹೈಪರ್ ಪಿಗ್ಮೆಂಟೇಷನ್ ಇರ್ಬೋದು, ಅಲ್ಲೆಲ್ಲ ಲೈಟಾಗಿ ನಾನು ಈ ಪ್ರಾಡಕ್ಟ್ನ ಅಪ್ಲೈ ಮಾಡಿ ಒಂದು ಬ್ಯೂಟಿ ಬ್ಲೆಂಡರಿಂದ ಎಲ್ಲನೂ ನೀಟಾಗಿ ಒಂದ್ಸಲ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ತುಂಬಾ ಡಾರ್ಕ್ ಸರ್ಕಲ್ ಇದೆ ಅನ್ನೋರು ಆರೆಂಜ್ ಕಲೆಕ್ಟರ್ನ ಯೂಸ್ ಮಾಡಿ ನೆಕ್ಸ್ಟು ಒಂದು ಡಾರ್ಕ್ ಟೋನ್ನ ಅಪ್ಲೈ ಮಾಡಿ ನ್ಯೂಟ್ರಲೈಸ್ ಮಾಡಿ ಇದೊಂದು ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನಾವು ಫುಲ್ ಫೇಸ್ ಮೇಕಪ್ ಮಾಡ್ಕೋಬೋದು. ಸದ್ಯಕ್ಕೆ ನಾನಿಲ್ಲಿ ಇದನ್ನು ಕಲರ್ ಕರೆಕ್ಷನ್ಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ರಿಮೈನಿಂಗ್ ಪ್ರಾಡಕ್ಟ್ ಬ್ಲೆಂಡರಲ್ಲಿ ಏನಿದೆ ಅದನ್ನು ನಾನು ಹಾಗೆ ಫುಲ್ ಫೇಸ್ಗೆ ಅಪ್ಲೈ ಮಾಡಿ ಫೇಸ್ ಆ್ಯಂಡ್ ನೆಕ್ನ ನ್ಯೂಟ್ರಲೈಸ್ ಮಾಡ್ಕೋತಾ ಇದ್ದೀನಿ. ಸೊ ಅಗೇನ್ ನಾನಿಲ್ಲಿ ಇನ್ಸೈಡ್ ಕಾಸ್ಮೆಟಿಕ್ಸ್ ಅವ್ರದ್ದು HD ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನೋಡಿ ಅಪ್ಲಿಕೇಶನ್ ಬಂದು ಈ ರೀತಿ ಫ್ರಂಟಲ್ಲಿ ಬ್ರಷ್ ರೀತಿ ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಶೇಡ್ ಬಂದು ಸನ್ ಪೇಜ್. ಇದನ್ನು ನಾನು ಎಲ್ಲಿ ಫೇಸಲ್ಲಿ ಕಲರ್ ಕರೆಕ್ಷನ್ನ ಅಪ್ಲೈ ಮಾಡಿದ್ನೋ ಅಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಐಲಿಡ್ ಮೇಲೂ ಕೂಡ ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಗೇನ್ ನಾನು ಬ್ಲೆಂಡರ್ನ ತಗೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಮೇಕಪ್ ಅಂತ ಬಂದರೆ ಮಿನಿಮಲ್ ಆಗಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೇ ಫ್ಲಾಲೆಸ್ ಬೇಸ್ನ ಅಚೀವ್ ಮಾಡೋದಕ್ಕಾಗೋದು. ಪ್ರಾಡಕ್ಟ್ನ ಜಾಸ್ತಿ ಯೂಸ್ ಮಾಡಿದ್ರೆ ಕೇಕಿ ಆಗುತ್ತೆ. ಸೊ ಇಲ್ಲಿ ರಿಮೈನಿಂಗ್ ಪ್ರಾಡಕ್ಟ್ನ ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡಿದೆ. ಅದೇ ರೀತಿ ಸ್ವಲ್ಪ ಪ್ರಾಡಕ್ಟ್ನ ನೆಕ್ಕಲ್ಲಿ ಕೂಡ ಅಪ್ಲೈ ಮಾಡಿ ನೆಕ್ ಮತ್ತು ಸ್ಕಿನ್ ಟೋನ್ನ ಮ್ಯಾಚ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಸೆಟ್ಟಿಂಗ್ ಸ್ಪ್ರೇನ ತೊಗೊಂಡು ಬ್ಲೆಂಡರ್ಗೆ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಪ್ರಾಡಕ್ಟ್ ವೇಸ್ಟ್ ಕೂಡ ಆಗೋದಿಲ್ಲ, ಮೇಕಪ್ ಬೇಸ್ ಕೂಡ ತುಂಬ ಚೆನ್ನಾಗಿ ಲಾಕ್ ಆಗುತ್ತೆ. ಸೊ ಅದನ್ನು ನಾನು ಫುಲ್ ಫೇಸ್ ನೀಟಾಗಿ ಡ್ಯಾಂಪ್ ಮಾಡ್ತಾ ಇದ್ದೀನಿ. ಈ ರೀತಿ ಡ್ಯಾಂಪ್ ಮಾಡಿ ಒಂದು 30 ಸೆಕೆಂಡ್ಸ್ ಫುಲ್ ಫೇಸ್ನ ಡ್ರೈ ಆಗೋದಕ್ಕೆ ಬಿಡಿ. ನೆಕ್ಸ್ಟ್ ಇಲ್ಲಿ ನನ್ನ ಸ್ಕಿನ್ನು ಡ್ರೈ ಆದಮೇಲೆ ನಾನು ಲ್ಯಾಕ್ಮೆ ಕಾಂಪ್ಯಾಕ್ಟ್ ಪೌಡರ್ನ ಲೈಟಾಗಿ ನನ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಇನ್ನೊಂದು ಸ್ವಲ್ಪ ಕವರೇಜ್ ಕೂಡ ಕೊಡುತ್ತೆ. ಸೊ ಫುಲ್ ಫೇಸ್ ಇದನ್ನು ಲೈಟಾಗಿ ನೀಟಾಗಿ ಒಂದ್ಸಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಆಫ್ಟರ್ ಸೆಟ್ಟಿಂಗ್ ಸ್ಪ್ರೇ ಈ ರೀತಿ ಕಾಂಪ್ಯಾಕ್ಟ್ನ ಅಪ್ಲೈ ಮಾಡೋದ್ರಿಂದ ಮೇಕಪ್ ಒಂದು ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಫ್ಲಾಲೆಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಬ್ರೋ ಡಿಫೈನ್ ಪೆನ್ಸಿಲ್. ಇದರದ್ದು ಶೇಡ್ ಬಂದು ನಂಬರ್ 3 ಡೀಪ್ ಬ್ರೌನ್ ಆಗಿದೆ. ಸೊ ಇದನ್ನು ನಾನು ನನ್ನ ಐಬ್ರೋ ಫಿಲ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ನನಗೆ ಐಬ್ರೋ ತುಂಬ ತಿನ್ ಅನಿಸುತ್ತೆ ಅಲ್ಲಿ ಇದನ್ನು ನೀಟಾಗಿ ಸ್ಮಾಲ್ ಸ್ಟ್ರೋಕ್ಸ್ ಕೊಟ್ಟು ಫಿಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲೇ ಫೂಲಿ ಕೊಟ್ಟಿರೋದ್ರಿಂದ ಅದನ್ನೇ ಯೂಸ್ ಮಾಡಿಕೊಂಡು ನನ್ನ ಐಬ್ರೋನ ನಾನು ಒಂದ್ಸಲ ಕೂಮ್ ಮಾಡ್ಕೋತಾ ಇದ್ದೀನಿ. ನೋಡಿ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಾನು ನನ್ನ ಲೆಫ್ಟ್ ಸೈಡ್ ಐಬ್ರೋನ ಕೂಡ ಸಹ ಫಿಲ್ ಮಾಡ್ಕೋತಾ ಇದ್ದೀನಿ. 2 ಸೈಡ್ ಐಬ್ರೋ ಫಿಲ್ ಆದಮೇಲೆ ನೆಕ್ಸ್ಟ್ ನಾನು ಐ ಮೇಕಪ್ನ ಮಾಡ್ತಾ ಇದ್ದೀನಿ. ಈ ಶೇಡ್ನ ನಾನು ಟ್ರಾನ್ಸ್ಲೂಷನ್ ಶೇಡಾಗಿ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫಿಂಗರ್ನ ಯೂಸ್ ಮಾಡಿಕೊಂಡು ನಾನು ಐ ಮೇಕಪ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಔಟರ್ ಕಾರ್ನರಿಂದ ಇನ್ನರ್ ಕಾರ್ನರ್ ತನಕ ನೀಟಾಗಿ ಡ್ಯಾಬ್ ಮಾಡಿಕೊಂಡು ಆಮೇಲೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡಿ ನಿಧಾನವಾಗಿ ನೀಟಾಗಿ ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ನೆಕ್ಸ್ಟು ನಾನು ನನ್ನ ಸ್ಯಾರಿಗೆ ಮ್ಯಾಚ್ ಆಗುವಂಥ ಶೇಡ್ನ ತಗೊಂಡು ನನ್ನ ಔಟರ್ ಕಾರ್ನರಲ್ಲಿ ಏನಿದೆ ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನಿಧಾನವಾಗಿ ನೀಟಾಗಿ ಹಾಫ್ ಐಲಿಡ್ಗೆ ಮಾತ್ರ ನಾನು ಈ ಶೇಡ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಕಲರ್ನ ಇನ್ನೊಂದು ಸ್ವಲ್ಪ ಇಂಟೆನ್ಸ್ ಮಾಡೋದಕ್ಕೆ ಸೇಮ್ ಕಲರ್ನ ತಗೊಂಡು ನಾನು ಮತ್ತೆ ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನನ್ನ ಸ್ಯಾರಿಯಲ್ಲಿ ಗೋಲ್ಡ್ ಕಲರ್ ಇರೋದ್ರಿಂದ ಇಲ್ಲಿ ಗೋಲ್ಡನ್ ಶಿಮ್ಮರ್ನ ತಗೊಂಡು ನನ್ನ ಇನ್ನರ್ ಕಾರ್ನರಲ್ಲಿ ಪ್ಲೇಸ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ, ಸೀರೆಗೆ ಫೇಸ್ಗೆ ಯಾವ ರೀತಿ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತ. ಇದೇ ರೀತಿ ಲೆಫ್ಟ್ ಐಗೆ ಕೂಡ ಅಪ್ಲೈ ಮಾಡಿದೆ. ನೆಕ್ಸ್ಟು ಈ ಲೋಯರ್ ಲ್ಯಾಶಸ್ಗೆ ನಾವು ಮೊದಲು ಸೆಲೆಕ್ಟ್ ಮಾಡಿರೋ ಒಂದು ಟ್ರಾನ್ಸ್ಲೂಷನ್ ಕಲರ್ನ ಈ ಕ್ಯೂಟಿಪ್ ಸಹಾಯದಿಂದ ತಗೊಂಡು ನನ್ನ ಲೋಯರ್ ಲ್ಯಾಶ್ಗೆ ನಾನು ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ನನ್ನ 2 ಕಣ್ಗೂ. ನೆಕ್ಸ್ಟ್ ಇಲ್ಲಿ ನಾನು ಡ್ಯಾಸ್ಲರ್ ಅವ್ರದ್ದು ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ.
ಈ ಐ ಮೇಕಪ್ಗೆ ಕಾಂಪ್ಲಿಮೆಂಟ್ ಆಗೋ ಥರ ಇಲ್ಲಿ ನಾನು ಒಂದು ಸ್ಮಾಲ್ ವಿಂಗ್ ಐಲೈನರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಇದೇ ರೀತಿ ನನ್ನ ಲೆಫ್ಟ್ ಸೈಡ್ಗೆ ಕೂಡ ನಾನು ಐಲೈನರ್ನ ನೀಟಾಗಿ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ರಿನೇಲ್ ವಿಟ್ನೈಟ್ ಗೋಲ್ಡ್ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಅಂತೂ ತುಂಬಾ ಪಿಗ್ಮೆಂಟೆಡ್ ಪ್ರಾಡಕ್ಟು. ಇದನ್ನು ನಾನು ಮೀಶೋಲ್ಲಿ ಬೈ ಮಾಡಿದೆ. ಅಫ್ಕೋರ್ಸ್ ಇದು ಒರಿಜಿನಲ್ ಪ್ರಾಡಕ್ಟು. ಹಾಗೆ ನಾನು ಇಲ್ಲಿ ವೇರ್ ಮಾಡಿರೋ ಸ್ಯಾರಿ ಕೂಡ ನಾನು ಮೀಶೋಲ್ಲೇ ಬೈ ಮಾಡಿದ್ದು. ಇದ್ರದ್ದು ಕೋಡ್ ನಾನು ಮೆನ್ಷನ್ ಮಾಡ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಈ ಸ್ಯಾರಿಗೆ ನಾನು ಲೈಟಾಗಿ ಮೇಕಪ್ನ ಮಾಡ್ತಾ ಇರೋದ್ರಿಂದ ಲೈಟಾಗಿಯೇ ಕಾಜಲ್ನ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಇಲ್ಲಿ ನಾನು ಡ್ಯಾನ್ಸ್ಲರ್ ಅವ್ರದ್ದು ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸಸ್ ಏನಿದೆ ಅದನ್ನು ಟ್ಯೂಬಲ್ಲೇ ನಾನು ತೆಗೆದಾಕಿ ರಿಮೈನಿಂಗ್ ಪ್ರಾಡಕ್ಟ್ ಏನಿದೆ ಅದನ್ನು ನನ್ನ ಲ್ಯಾಶಸ್ಗೆ ಕೋಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನೋಡಿ ಬಿಫೋರ್ ಆಫ್ಟರ್ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಮಸ್ಕರ ಅಂತೂ ತುಂಬ ಚೆನ್ನಾಗೇ ಇದೆ. ಎಲ್ಲ ಪ್ರಾಡಕ್ಟ್ನು ನಾನು ಆನ್ಲೈನಲ್ಲಿ ಬೈ ಮಾಡಿಲ್ಲ, ಕೆಲವೊಂದನ್ನು ಆನ್ಲೈನು ಕೆಲವೊಂದು ಆಫ್ಲೈನಲ್ಲಿ ಬೈ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಲಿಪ್ ಲೈನರ್ಗೆ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಲಿಪ್ಸ್ಟಿಕ್ಗೆ ಮೆಬಿಲಿನ್ ಅಲ್ಟಿಮೇಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಶೇಡ್ ಬಂದು 699. ಸಾರಿ, ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕಾದ್ರೆ ಶೂಟ್ ಮಾಡೋದು ಮರೆತೆ. ಇವಾಗ ನಾನು ಸ್ವಿಸ್ ಬ್ಯೂಟಿ ಮಿನಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿಕೊಂಡು ಫುಲ್ ಫೇಸ್ ಬೇಸ್ ಏನಿದೆ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಮೇಕಪ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಮೇಕಪ್ ಎಷ್ಟು ಚೆನ್ನಾಗಿ ಪಾಪಪ್ ಆಗ್ತಾ ಇದೆ. ಟ್ರೆಡಿಷ್ನಲ್ ಮೇಕಪ್ ಆಗಿರೋದ್ರಿಂದ ನಾನು ಒಂದು ಬೊಟ್ಟಿಟ್ಟು ಅಫ್ಕೋರ್ಸ್ ಕುಂಕುಮನ ಇಡಬೇಕು ಅಂತ ಇಡ್ತಾ ಇದ್ದೀನಿ. ಸೊ ಹಾಗೆಯೇ ನಾನಿಲ್ಲಿ ಇಯರಿಂಗ್ಸು, ಬ್ಯಾಂಗಲ್ಸು ಹಾಗೆ ಡ್ರೆಸ್ಗೆ ಮ್ಯಾಚ್ ಆಗೋ ರೀತಿ ಒಂದು ಸ್ಮಾಲ್ ಚೋಕರ್ನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿದ್ರೆ ಅಂದರೆ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.